ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನ ಮೊಮ್ಮಗಳಾಗಿ ನನ್ನ ಸಮ್ಮುಖದಲ್ಲಿ ನಡೀತಿರೋ ಮೊದಲನೇ ಹುಟ್ಟಿದ ಹಬ್ಬ ಇದು. ಬರೋ ವರ್ಷ ಮೀನಾಕ್ಷಮ್ಮನ ಸೊಸೆಯಾಗಿ ಹುಟ್ಟಿದ ಹಬ್ಬನ ಆಚರಿಸ್ಕೋಬೇಕು. ನಾಳೆ ನಮ್ಮ ಕಡೆಯಿಂದ ಪೂಜೆ ಆದಮೇಲೆ ನಾಡಿದ್ದೇ ನಿಮ್ಮಿಬ್ರಿಗೂ ಮದುವೆ. ಅಜ್ಜಿ, ನಾಡಿದ್ದೆ ಮದ್ವೆ ಯಾಕೆ? ಅದು ಇಷ್ಟು ಸಡನ್ ಆಗಿ? ದೇವಸ್ಥಾನಕ್ಕೆ ಹೋಗಿದ್ದಾಗ ಪುರೋಹಿತರು ನಿಮ್ಮಿಬ್ರು ಜಾತಕನ ನೋಡಿ ನಾಡಿದ್ದೇ ಒಳ್ಳೆ ಮುಹೂರ್ತ ಇದೆ, ಆ ಮುಹೂರ್ತದಲ್ಲಿ ನಿಮ್ಮ ಮದುವೆ ನಡೆದ್ರೆ ಈ ಮನೆ ಸಂತೋಷವಾಗಿರುತ್ತೆ ಅಂತ ಹೇಳಿದ್ರು. ಆದ್ರೆ ಇನ್2 ದಿವಸದಲ್ಲಿ ಮದ್ವೆ ಅಂದ್ರೆ ಎಲ್ಲ ಏರ್ಪಾಡುಗಳನ್ನು ಮಾಡ್ಕೊಳಕ್ಕಾಗತ್ತಾ? ಅದ್ರಲ್ಲೇನಿದಮ್ಮ, ಪ್ರತಿಯೊಬ್ರು ಕೈ ಜೋಡಿಸಿದ್ರೆ ನಾಳೆನೆ ಮದ್ವೆ ಮಾಡ್ಬೋದು. ಹಾ, ನೋಡಿದ್ಯಾ ಕಲ್ಯಾಣಿ, ಸಿದ್ದು ನಿನಗೆ ಮೂಗುದಾರ ಹಾಕಿ ನಿನ್ ಹಠ ಕಡಿಮೆ ಮಾಡೋದು ಯಾವಾಗ ಅಂತ ಕಾಯ್ತಿದ್ದಾನೆ. ಅನುಪಮ, ಮದುವೆ ಏರ್ಪಾಡು ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ನಿನ್ನ ಮಗಳು ಮದುವೆನ ಅದ್ಧೂರಿಯಾಗಿ ಮಾಡ್ತೀವಿ. ಕಲ್ಯಾಣಿ ಸಿದ್ದು ಬಗ್ಗೆ ಎನ್ಕ್ವೈರಿ ಮಾಡಿದ್ರೆ ಸಿದ್ದು ನಾನು ಲವ್ ಮಾಡ್ತಿದ್ದೀವಿ ಅನ್ನೋ ವಿಷಯ ಕಲ್ಯಾಣಿಗೆ ಎಲ್ಲಿ ಗೊತ್ತಾಗುತ್ತೋ ಅಂತ ತಪ್ಪಿಸ್ಕೊಳ್ಳೋದಕ್ಕೆ ವರ್ಷ ಫೋಟೋ ತೋರಿಸಿದ್ರೆ ಕಲ್ಯಾಣಿ ನನಗೆ ಶಾಕ್ ಕೊಟ್ಲು. ವರ್ಷ ಜೊತೆ ಮಾತಾಡಿ ಸಿದ್ದು ಲವರ್ ಆಗಿ ಕರ್ಕೊಂಡು ಬಂದ್ರೆ ಕಲ್ಯಾಣಿ ರಿವರ್ಸಲ್ಲಿ ವರ್ಷ ಲವರ್ ಕರಣ್ನ ಕರ್ಕೊಂಡು ಬಂದು ನನ್ನ ಪ್ಲಾನ್ ಎಲ್ಲ ಸ್ಪಾಯಿಲ್ ಮಾಡಿದ್ಲು. ಏನ್ ಮಾಡಬೇಕು ಅಂತ ಗೊತ್ತಾಗ್ದೆ ತಪ್ಪೆಲ್ಲ ಸಿದ್ದು ಮೇಲೆ ಹಾಕ್ದೆ. ಪಾಪ ಸಿದ್ದು ಏನ್ ಅನ್ಕೊಂಡು ಎಷ್ಟು ಫೀಲ್ ಆದ್ನೋ. ಸಿದ್ದುನ ಮೀಟ್ ಮಾಡಿ ಸಾರಿ ಹೇಳಬೇಕು. ಸಾರಿ ಸಿದ್ದು, ವರ್ಷನ ಅಡ್ಡ ಇಟ್ಕೊಂಡು ನಾವು ತಪ್ಪಿಸ್ಕೊಳ್ಳೋಣ ಅನ್ಕೊಂಡೆ. ಕಲ್ಯಾಣಿ ಕರಣ್ನ ಕರ್ಸೋದಕ್ಕೆ ನನ್ಗೇನ್ ಮಾಡ್ಬೇಕು ಅರ್ಥ ಆಗ್ಲಿಲ್ಲ. ಅದಕ್ಕೆ ಇಬ್ರಲ್ಲಿ ಒಬ್ರನ್ನಾದ್ರೂ ಅನುಪಮ ಕಲ್ಯಾಣಿ ನಂಬೇಕು ಅಂತ ತಪ್ಪೆಲ್ಲ ನಿಂದೆ ಅಂತ ಹೇಳ್ದೆ. ನೀನೇನ್ ತಪ್ಪು ಮಾಡಿಲ್ಲ. ನಿಜ ಹೇಳ್ಬೇಕಂದ್ರೆ ತುಂಬಾ ಬುದ್ಧಿವಂತಿಕೆಯಿಂದ ಬಿಹೇವ್ ಮಾಡಿದೆ. ಇವಾಗ ನಾವು ದುಡ್ಡು ತಗೊಂಡು ಹೊರಟೋದ್ರು ಆ ತಪ್ಪೆಲ್ಲ ಕಲ್ಯಾಣಿ ಮೇಲೇನೆ ಬರುತ್ತೆ. ಬರೋ ಹಾಗೆ ಮಾಡೋಣ. ನಾಳೆ ಅನುಪಮ ಮನೆಗೆ ₹1 ಕೋಟಿ ಅರೇಂಜ್ ಮಾಡೋದಕ್ಕೆ ಹೇಳ್ತೀನಿ. ಮದುವೆ ಟೈಮ್ಗೆ ದುಡ್ಡು ತಗೊಂಡು ಇಬ್ರು ಹೊರಟೋಗೋಣ. ನಾವು ನಮಗೆ ಇಷ್ಟ ಆಗಿರೋ ಲೈಫ್ನ ಸ್ಟಾರ್ಟ್ ಮಾಡೋಣ. ನೀನ್ ಪ್ರಿಪೇರ್ ಆಗಿರು. ನಾಳೆನೆ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ. ನಾನ್ ಬರಲ್ಲ ಸಿದ್ದು, ನಾನ್ ನಿನ್ ಜೊತೆ ಬರೋದಕ್ಕಾಗಲ್ಲ. ಯಾಕೆ? ಇಬ್ರು ಒಂದೇ ಸಲ ಹೊರಟೋದ್ರೆ ಶೌರ್ಯ ನಮ್ಮನ್ನ ಜೀವಂತವಾಗಿ ಬಿಡಲ್ಲ. ಶೌರ್ಯಂಗೆ ನಾನಂದ್ರೆ ಹುಚ್ಚು ಪ್ರೀತಿ. ನಾನು ನೀನು ಹೊರಟೋಗಿದ್ದೀವಿ ಅಂತ ಗೊತ್ತಾದ್ರೆ ನಮ್ಮಿಬ್ಬರನ್ನು ಜೀವಂತವಾಗಿ ಬಿಡಲ್ಲ. ಎಲ್ಲೇ ಇದ್ರೂ ಹಿಡಿತಾನೆ. ಜೊತೆಗೆ ನನ್ನ ಆರೋಗ್ಯ ಕೂಡ ಚೆನ್ನಾಗಿಲ್ಲ. ಯಾವಾಗ ಪೇನ್ ಬರುತ್ತೋ ಗೊತ್ತಾಗ್ತಿಲ್ಲ. ಅದಕ್ಕೆ ನೀನ್ ಹೊರಟೋಗಿ ಎಲ್ಲಾದ್ರೂ ಸೆಟ್ಲ್ ಆಗು. ನಮಗೋಸ್ಕರ ಒಳ್ಳೆ ಪ್ಲೇಸ್ ನೋಡು. ಮಗು ಹುಟ್ಟಿದ್ಮೇಲೆ ಸಮಯ ನೋಡ್ಕೊಂಡು ನಾನು ನಿನ್ ಹತ್ರ ಬರ್ತೀನಿ. ಸಮಯ ನೋಡ್ಕೊಂಡು ಅಂದ್ರೆ ಎಲ್ಲಿವರೆಗೂ? ಈಗ್ಲೇ ಹೇಳೋಕ್ಕಾಗಲ್ಲ. 6 ತಿಂಗಳಾದ್ರೂ ಆಗ್ಬೋದು, ವರ್ಷ ಆದ್ರೂ ಆಗಬಹುದು ಸಿದ್ದು. ಅಲ್ಲಿವರೆಗೂ ನಾನು ಹುಚ್ಚಂತರ ಕಾಯ್ತಿರ್ಬೇಕಾ? ಆವೇಶ ಪಟ್ರೆ ಅನರ್ಥನೇ ಹೊರತು ಭವಿಷ್ಯ ಇರೋದಿಲ್ಲ ಸಿದ್ದು. ನಮ್ ಪ್ರೀತಿ ಗೆಲ್ಬೇಕು ಅಂದ್ರೆ ಇವಾಗ ನಾವೊಂದ್ ಹೆಜ್ಜೆನ ಹಿಂದೆ ಇಡ್ಬೇಕು. ಬಟ್ ನೀನ್ ನೋಡ್ದೇನ ಅಲ್ಲಿವರೆಗೂ ಅಂದ್ರೆ ನಾನ್ ಮಾತ್ರ ಇರಕ್ಕಾಗತ್ತಾ ಸಿದ್ದು? ನಮ್ ಪ್ಲಾನ್ ಪ್ರಕಾರ ನೀನ್ ದುಡ್ಡು ತಗೊಂಡು ಕಲ್ಯಾಣಿನ ಮದ್ವೆ ಮಾಡ್ಕೊಳ್ದೆ ಹೊರಟೋಗು. ನಮ್ ದ್ವೇಷನೂ ತೀರುತ್ತೆ, ನಮ್ ಪ್ರೀತಿನೂ ಗೆಲ್ಲುತ್ತೆ. ಸರಿ ಸ್ಯಾಮ್, ಬಿ ಕೇರ್ಫುಲ್. ಆಯ್ತು ಸಿದ್ದು, ನೀನು ಕೂಡ. ಕಲ್ಯಾಣಿ ಹತ್ರ ಹುಷಾರು. ಅವಳು ನಾವು ಅನ್ಕೊಂಡಿರೋಷ್ಟು ಚಿಕ್ಕವಳಲ್ಲ, ಅವಳು ದೊಡ್ಡ ಕಿಲಾಡಿ.
ಯಾರೋ ಬರ್ತಿದ್ದಾರೆ ಸಿದ್ದು, ಹೊರಟೋಗು ಪ್ಲೀಸ್. ಓಕೆ, ಲವ್ ಯು ಸ್ಯಾಮ್, ಬಾಯ್. ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಕಲ್ಯಾಣಿ? ನಿನ್ ಮದ್ವೆ ಬಗ್ಗೆನಾ? ಹೌದಮ್ಮ, ಮದ್ವೆಗಿನ್ನು 10 ದಿನ ಟೈಮ್ ಇದೆ ಅಲ್ವಾ? ಅಷ್ಟರಲ್ಲಿ ಸಿದ್ದು ಬಗ್ಗೆ ಎಲ್ಲಾರ್ಗೂ ಗೊತ್ತಾಗೋ ಹಾಗೆ ಮಾಡಿ ನಾನು ಮತ್ತೆ ಸಂಪದ ಈ ಪ್ರಾಬ್ಲಮ್ ಇಂದ ಹೊರಗ್ ಬರೋಣ ಅಂತ ಅನ್ಕೊಳ್ಳೋಷ್ಟ್ರಲ್ಲೇ ಅಜ್ಜಿ ಬಂದು ಇನ್ನೊಂದ್ 2 ದಿನದಲ್ಲಿ ಮದ್ವೆ ಅಂತಿದ್ದಾರೆ. ಇವಾಗ ಏನ್ ಮಾಡ್ಬೇಕು ನನಗೆ ಅರ್ಥ ಆಗ್ತಿಲ್ಲಮ್ಮ. ಅಮ್ಮ ಮದುವೆ ಬಗ್ಗೆ ಹೇಳಿದ ಗಳಿಗೆಯಿಂದಲೂ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಕಲ್ಯಾಣಿ. ಸಿದ್ದು ಹೇಳ್ದಾಗ ಮಾಡೋದನ್ನೇ ಬಿಟ್ರೆ ನನಗೆ ಯಾವ ದಾರಿನೂ ಕಾಣಿಸ್ತಿಲ್ಲ ಕಲ್ಯಾಣಿ. ಆದ್ರೂ ಸಿದ್ದು ದುಡ್ಡು ತಗೊಂಡು ಹೊರಟೋಗ್ತೀನಿ ಅಂತ ಹೇಳಿದಾನಲ್ವಾ, ಆಮೇಲೆ ಅಜ್ಜಿಗೆ ಅರ್ಥ ಆಗೋ ಹಾಗೆ ಎಲ್ಲ ಹೇಳ್ಬಿಡೋಣ. ಅವನ್ ಬಗ್ಗೆ ನೀನು ತುಂಬಾ ಕಡಿಮೆ ಲೆಕ್ಕ ಹಾಕ್ತಿದ್ಯಾ ಅಮ್ಮ. ಅವ್ನ್ ಯಾವತ್ತೂ ಮಾತ್ ಮೇಲೆ ನಿಲ್ಲಲ್ಲ. ಇಲ್ಲ ಕಲ್ಯಾಣಿ, ಅವ್ರ ಅಮ್ಮನ ಮೇಲೆ ಆಣೆ ಮಾಡಿ ಹೇಳಿದಾನಲ್ವಾ. ಅವನಿಗಂತ ಸೆಂಟಿಮೆಂಟ್ಸ್ ಎಲ್ಲ ಇಲ್ಲ ಅಂತ ಈಗಷ್ಟೇ ಹೇಳ್ದ. ಲಾಸ್ಟ್ ಟೈಮ್ ಕೂಡ ನಿನ್ ಮೇಲೆ ಆಣೆ ಮಾಡಿ ಸುಳ್ಳು ಹೇಳ್ದ, ಮರ್ತೋದ್ಯಾ? ಅವನ್ ಮಾತನ್ನ ನಂಬಕ್ ಆಗಲ್ಲ ಅಮ್ಮ. ನಿನ್ ಹತ್ರ ದುಡ್ಡು ತಗೊಂಡು ನನ್ ಕತ್ತಿಗೆ ತಾಳಿ ಕಟ್ಟಕ್ ರೆಡಿ ಆದಾಗ ಅವಾಗ ನಾವೇನು ಮಾಡಕ್ ಆಗಲ್ಲ ಅಮ್ಮ. ಭಗವಂತ, ಈಗೇನ್ ಮಾಡ್ಲಿ? ನೀನ್ ಎಷ್ಟು ಸಾರಿ ಸಿದ್ದು ಬಗ್ಗೆ ಹೇಳ್ತಿದ್ರು ಕೂಡ ನಿನ್ನ ಹುಚ್ಚತನ ಅನ್ಕೊಂಡು ನಿನ್ನ ಮಾತನ್ನ ಕೇಳಿಸ್ಕೊಳ್ಳೇ ಇಲ್ಲ. ನನ್ನ ಕೈಯಾರೆ ನಾನೇ ನಿನ್ನ ಜೀವನನ ನಾಶ ಮಾಡ್ತಾ ಇದ್ದೀನಲ್ಲ ಕಲ್ಯಾಣಿ, ತಪ್ಪ ನಂದೆ. ಅಯ್ಯೋ, ಹಾಗೆ ಹೇಳ್ಬೇಡಮ್ಮ. ನೀನ್ ಯಾವಾಗ್ಲೂ ನನ್ ಒಳ್ಳೇದನ್ನೇ ಅಲ್ವಮ್ಮ ಬಯಸೋದು. ಆ ಸಿದ್ದು ನಿಮಗ್ ಹಾಗೆ ಮೋಸ ಮಾಡಿದಾನೆ. ಇದ್ರಲ್ಲಿ ನನ್ ತಪ್ಪೇನು ಇಲ್ಲ ಅಮ್ಮ. ಅಮ್ಮ, ಮನೇಲಿ ಯಾರಿಗೂ ನಡೆದಿದ್ದನ್ನ ಹೇಳ್ದೇನೆ ಆಫೀಸರಿಗೆ ಮಾತ್ರ ಹೇಳಿದ್ರೆ? ಬೇಡ ಕಲ್ಯಾಣಿ, ಶೌರ್ಯನಿಗೆ ಸಂಪದ ಅಂದ್ರೆ ಪ್ರಾಣ. ಅವಳಿಗೆ ಚಿಕ್ಕ ಗಾಯ ಆದ್ರೂ ಕೊನೆಗೆ ದಮಯಂತಿ ಒಂದು ಮಾತಂದ್ರೂ ಕೂಡ ಅವನು ತಡ್ಕೊಳ್ಳಲ್ಲ. ಶೌರ್ಯ ಇಷ್ಟ ಆದ್ರೆ ಎಷ್ಟು ಪ್ರೀತಿಸ್ತಾನೋ, ಅವನಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅಷ್ಟೇ ದ್ವೇಷಿಸ್ತಾನೆ. ಯಾರು ಏನ್ ಹೇಳಿದ್ರು ಕೇಳಲ್ಲ ಅವನು. ಚಿಕ್ಕ ವಯಸ್ಸಿನಿಂದ ಅವನ ನನ್ನ ಕೈಯಾರೆ ನಾನೇ ಬೆಳೆಸಿದ್ದೀನಿ. ಶೌರ್ಯನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಸಂಪದ ಅವನ ಹತ್ರ ನಿಜನ ಮುಚ್ಚಿಟ್ಟಿದ್ದಾಳೆ ಅಂತ ಅವನಿಗೆ ಗೊತ್ತಾದ್ರೆ ಅವನು ಖಂಡಿತ ತಡ್ಕೊಳ್ಳಲ್ಲ. ಸಂಪದನ ಜೀವನಕ್ಕೆ ಅನ್ಯಾಯ ಆಗ್ಬಿಡುತ್ತೆ. ಅಂದ್ರೆ ನಾನೀಗ ಸಿದ್ದುನ ಮದ್ವೆ ಮಾಡ್ಕೊಳ್ಳೇಬೇಕಮ್ಮ? ಇಲ್ಲ ಕಲ್ಯಾಣಿ, ಹಾಗಾಗೋದಕ್ಕೆ ಬಿಡಲ್ಲ. ನನಗೆ ನೀನು ಸಂಪದ ನನ್ನ 2 ಕಣ್ಣುಗಳಿದ್ದ ಹಾಗೆ. ನಿಮ್ಮಿಬ್ರಿಗೆ ಯಾವ ಅನ್ಯಾಯ ಆಗೋದಕ್ಕೂ ನಾನು ಬಿಡೋದಿಲ್ಲ. ನಾನೇನಾದ್ರೂ ಒಂದ್ ಮಾಡ್ತೀನಿ, ನನ್ನ ನಂಬು ಕಲ್ಯಾಣಿ. ನೋಡು, ಇದ್ರ ಬಗ್ಗೆ ಇನ್ನು ಮುಂದೆ ಯೋಚನೆ ಮಾಡಬೇಡ. ಬಾ ಅನುಪಮ, ಎಲ್ರೂ ನಿನ್ಗೋಸ್ಕರನೇ ಕಾಯ್ತಿದ್ದೀವಿ. ಎಲ್ರೂ ಕೈಗೆ ಮೆಹಂದಿನ ಹಾಕೊಳ್ಳಿ. ಏನ್ ಬೀಗ್ರೆ, ಮನೆಯೆಲ್ಲ ಸಂಭ್ರಮದಿಂದ ಇದೆ. ನಾನು ಊರ್ಗೋಗಿ ಆಟೋ ಇಳಿದ್ನೋ ಇಲ್ವೋ, ಬೆಳಗ್ಗೆಗೆಲ್ಲ ಇಲ್ಲಿರ್ಬೇಕು ಅಂತ ಹೇಳಿದ್ರಿ. ಏನ್ ವಿಷಯ? ಇದು ಮಾಮೂಲಿ ಸಂಭ್ರಮ ಅಲ್ಲ ಮೀನಾಕ್ಷಮ್ಮ, ಮದ್ವೆ ಸಂಭ್ರಮ. ನಾಳೆನೆ ಸಿದ್ದು ಕಲ್ಯಾಣಿ ಮದ್ವೆ. ಎಂತ ಒಳ್ಳೆ ಮಾತು ಹೇಳಿದ್ರಿ ಬೀಗ್ರೆ. ನಾಳೆನೆ ಮದ್ವೆ ಅಂತಂದ್ರೆ ಏನ್ ಅನ್ಕೋತಿರೋ ಅನ್ಕೊಂಡ್ರೆ ಹೀಗಂತಿಯಲ್ಲ, ಯಾಕತ್ತೆ? ಯಾವ್ದೇ ಸಂಭ್ರಮ ಆದ್ರೂ ನಿಲ್ಲೋದಿಲ್ಲ ಅಳಿ. ಅಂದ್ರೆ ನಿಮ್ ಮನೆ ಲಕ್ಷ್ಮೀ ದೇವಿ ನಮ್ ಮನೆಗ್ ಬೇಗ ಬರ್ತೀನಿ ಅಂದ್ರೆ ನಾನ್ ಬೇಡ ಅಂತೀನಾ? ಅರ್ಥ ಆಯ್ತು. ಶೌರ್ಯ, ಚಿನ್ನಿ, ನೀವು ಕೂಡ ನಿಮ್ ಹೆಂಡ್ತಿರ್ಗೆ ಮೆಹಂದಿನ ಹಾಕಿ.
ಸಿದ್ದು ಹತ್ರ ನಿನ್ ಕೈಗೆ ಅಂದವಾಗಿ ಮೆಹಂದಿನ ಹಾಕ್ಸ್ಕೊ. ಮೊದ್ಲು ಸಿದ್ದುಗೆ ನಾನ್ ಹಾಕ್ತೀನಿ. ಹಾಗೆ ಆಗ್ಲಿ. ಕಲ್ಯಾಣಿ, ಕೈಗ ಗ್ಲೌಸ್ ಯಾಕೆ? ಏನು ಮುಟ್ಬಾರ್ದನ್ ಮುಟ್ದಾಗೆ? ಸೆಕೆಂಡ್ ವೇವ್ ಅಂತ ಟಿವಿನಲ್ಲಿ ತೋರಿಸ್ತಿದಾರಲ್ಲ ಚಿಕ್ಕಮ್ಮ, ಅದಕ್ಕೆ ಸೇಫ್ಟಿ. ಸಿದ್ದು ಇಲ್ಬಾ. ಇದೇನು ಇದ್ದಕ್ಕಿದ್ದಾಗೆ ಪ್ರೀತಿಯಿಂದ ಮಾತಾಡ್ಸ್ತಿದ್ದಾಳೆ? ಏನು ನಿನಗೆ ಕೋಟಿ ರೂಪಾಯಿ ಬೇಕಾ? ಕೋಟಿ ಅಲ್ಲ, 1 ಪೈಸಾನು ತಗೊಂಡು ಹೋಗಕ್ ಬಿಡಲ್ಲ. ಅಯ್ಯೋ ಸಿದ್ದು, ಅಯ್ಯೋ ಹೇಳು, ಏನಾಯ್ತು? ಏನಾಯ್ತೋ ಹಾಕಿಸ್ತಾ ಇದ್ಯಾ? ಸಿದ್ದು ಏನಾಯ್ತು? ಅಪ್ಪ, ಅಯ್ಯೋ ಹೇಳು, ಏನಾಯ್ತು? ಸಿದ್ದು, ಕೈ ಮುರಿತಾ ಇದೆ. ಲೋ ಸಿದ್ದು, ಏನ್ ಬೆರ್ಸಿದ್ದೆ ಕಲ್ಯಾಣಿ? ಸಿದ್ದು ಯಾಕೆ ಹಾಕಿರ್ಚ್ಕೊಂಡ್ ಹೋದ? ನಿಜಾನೇ, ನಿನ್ ಕೈ ಗ್ಲೌಸ್ ಹಾಕೊಂಡಾಗ್ಲೇ ನನಗೆ ಅನುಮಾನ ಬಂದಿತ್ತು. ಏನ್ ಬೆರೆಸಿದ್ಯೋ ಹೇಳು. ನನ್ ಮೇಲಾಣೆ, ಮೆಹಂದಿ ತುಂಬಾ ಗಟ್ಟಿಯಾಗಿದೆ ಅಂತ ಅಲ್ಲೋಡಿ ಆ ಬುಟ್ಟಿಲಿರೋ ನೀರ್ ಹಾಕ್ದೆ ಅಷ್ಟೇ. ಏನಮ್ಮೋರೆ ಅದ್ರಲ್ಲಿ ಕಲ್ಸಿದ್ರ? ಅದು ಸೀರೆಗೆ ಬಣ್ಣ ಹಾಕೋ ಕೆಮಿಕಲ್ ಅಮ್ಮ. ಅಯ್ಯೋ ಹೌದಾ, ನನ್ ಗೊತ್ತಿಲ್ದೆ ನೀರ್ ಅನ್ಕೊಂಡ್ ಬೆರೆಸ್ಬಿಟ್ಟೆ. ತುಂಬಾ ಉರಿತಿದ್ಯಾ ಸಿದ್ದು? ಇನ್ನೊಂದ್ ಸ್ವಲ್ಪ ಹೊತ್ತು ಹಾಗೆ ಇದ್ದಿದ್ರೆ ಕೈ ಪೂರಿ ಹಾಗೆ ಉಬ್ಬೋಗ್ತಿತ್ತು. ಏನು ನೀನೇನೇ ಕೆಲಸ ಮಾಡಿದ್ರು ಅಪಶಕುನ ಎದುರಾಗತ್ತೆ. ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ನೋಡಿದ್ರೆ ಹಾಗೆ ಕಾಣಿಸುತ್ತೆ. ಚೆನ್ನಾಗಿ ಹೇಳ್ದೆ ಮೀನಾಕ್ಷಮ್ಮ. ಕಲ್ಯಾಣಿ ಏನೋ ಗೊತ್ತಿಲ್ಲದೆ ಮಾಡಿದಾಳೆ. ಕಲ್ಯಾಣಿ ಬೇಜಾರ್ ಮಾಡ್ಕೊಂಡ್ಲು ಅನ್ಸತ್ತೆ ಅನುಪಮ. ಅದಕ್ಕೆ ಅವಳು ಮೆಹಂದಿನ ಹಾಕ್ಸ್ಕೊಳ್ಳಿಲ್ಲ. ನನ್ ತಮ್ಮನ್ ಕೈ ಸರಿ ಇಲ್ಲ ಅಲ್ವಾ ಅತ್ತೆ? ನಮ್ಮೆಲ್ರ ಕೈಗೂ ಮೆಹಂದಿ ಹಾಕಿದೆ. ಇನ್ ಹೇಗ್ ಹಾಕೋದು? ದಮಯಂತಿ, ನನ್ ಕೈಯಲ್ಲಿ ಆಗಲ್ಲಮ್ಮ, ನನಗ್ ಸರಿಯಾಗಿ ಬರಲ್ಲ. ಆಮೇಲೆ ಹೀಗ ಹಾಕೋದು ಅಂತ ನನ್ಗೆ ಬೈತ್ಯಾ? ಶೌರ್ಯ ಇದಾನಲ್ಲ, ಚೆನ್ನಾಗಿ ಹಾಕ್ತಾನೆ. ಸಂಪದ ಕೈ ನೋಡು, ಎಷ್ಟು ಅಂದವಾಗಿದೆ. ಮದ್ವೆ ಆಗೋನು ಇಲ್ಲ ಅಂದ್ರೆ ಮದ್ವೆ ಆದ್ಮೇಲೆ ಗಂಡ ಮೆಹಂದಿ ಹಾಕ್ಬೇಕು, ಅದೇ ತಾನೇ ಸಂಪ್ರದಾಯ. ಸೋದರ ಮಾವನ ಸ್ಥಾನದಲ್ಲಿದ್ದು ಶೌರ್ಯ ನಿಶ್ಚಿತಾರ್ಥ ತಾಂಬೂಲನ ತಗೊಂಡಿದ್ದಾನಲ್ವಾ, ಶೌರ್ಯ ಹಾಕ್ಬೋದು. ಅಜ್ಜಿ, ಕಲ್ಯಾಣಿಗೆ ನಾನ್ ಮೆಹಂದಿ ಹಾಕ್ತೀನಿ. ಮನಸ್ಸಲ್ಲಿ ಯಾವ ಕೆಟ್ಟ ಆಲೋಚನೆನೂ ಇಟ್ಕೊಳ್ದೆ ಕಲ್ಯಾಣಿಗೆ ಒಳ್ಳೇದಾಗ್ಬೇಕು ಅಂತ ಅನ್ಕೊಂಡು ಯಾರು ಬೇಕಾದ್ರೂ ಹಾಕ್ಬೋದು. ಹಾಕಪ್ಪ. ಪ್ರತಿಯೊಂದಕ್ಕೂ ಅದು ಇದು ಅಂತ ಇವನೊಬ್ಬ. ಆ ಸಿದ್ದು ಹಾಕ್ತಿರೋ ಪ್ಲಾನ್ಸ್ನ ಹೀಗಾದ್ರೂ ಉಲ್ಟಾ ಮಾಡ್ಬೇಕು. ಸಂಪದ ಲೈಫ್ನ ಸೇವ್ ಮಾಡ್ಬೇಕು. ಅವನ್ ದುಡ್ಡಿಗೋಸ್ಕರ ಇಷ್ಟೊಂದು ಆಟ ಆಡ್ತಿದಾನಲ್ವಾ, ಆ ದುಡ್ಡು ಅವನಿಗೆ ಸಿಗದಿರೋ ಹಾಗೆ ಮಾಡ್ಬೇಕು. ಮೇಡಮ್ ಅವರು ಯಾವ್ದ್ರ ಬಗ್ಗೆನೋ ದೀರ್ಘವಾಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಹಾಗೇನಿಲ್ಲ ಆಫೀಸರ್. ಸರಿ, ಕೂತ್ಕೋ ಅಲ್ಲಿ.
ನಾನು ಮೆಹಂದಿ ಹಾಕ್ತೀನಿ. ಮೆಹಂದಿ ತುಂಬಾ ಚೆನ್ನಾಗಿ ಕಲರ್ ಬಂದ್ರೆ ಒಳ್ಳೆ ಮಗು ಹುಟ್ಟುತ್ತೆ ಅಂತ ಹೇಳ್ತಾರಲ್ಲ. ನಾವು ಸಿದ್ದುನ ಟೆಸ್ಟ್ ಮಾಡೋಣ. ನಿನ್ ಕೈಗೆ ಮೆಹಂದಿಯಿಂದ ಹೇಗ್ ಬಣ್ಣ ಬರುತ್ತೋ ನಿನಗೆ ಸಿದ್ದು ಎಂತವನು ಅಂತ ಗೊತ್ತಾಗ್ಬಿಡುತ್ತೆ. ಸಿದ್ದು ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು, ನಿಮ್ಗೆ ಗೊತ್ತಿಲ್ಲ. ವೆರಿ ಗುಡ್. ನೀವಿಬ್ರು ಒಬ್ರನ್ನೊಬ್ರು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದಕ್ಕೆ ಪ್ರೀತಿಸಿರೋದು. ನನಗೇನು ಬೇಡ ಆಫೀಸರ್. ಸಂಪದಾಗ ಹಚ್ಚಿದ್ಯಾ ಅಲ್ವಾ, ಅವಳು ಖುಷಿಯಾಗಿದ್ರೆ ಸಾಕು. ಸಂಪದ ಪಕ್ಕ ನಾನಿರೋವರೆಗೂ ಹ್ಯಾಪಿಯಾಗಿ ಇರ್ತಾಳೆ. ಈಗ ಮೆಹಂದಿ ಹಾಕು ಅಂತ ಅಜ್ಜಿ ಕಳಿಸಿದ್ದಾರೆ. ಅಲ್ಲಿ ಕೂತ್ಕೋ. ಎಸ್ ಫಾರ್ ಸಿದ್ದು. ಎಸ್ ಅಂದ್ರೆ ಸಿದ್ದು ಅಂತಾನೆ ಅನ್ಕೋತಾರ ನೋಡ್ದವ್ರು. ಎಸ್ ಅಂದ್ರೆ ಶೌರ್ಯ ಕೂಡ ಆಗ್ಬೋದಲ್ವಾ? ಇಲ್ಲಿ ನೋಡು, ಈ ಚೇಷ್ಟೆನೆ ಕಡಿಮೆ ಆಗ್ಬೇಕು. ನೀನು ಚಿಕ್ಕ ಹುಡುಗಿ ಅಲ್ಲ. ನಾನ್ ಯಾವಾಗ್ಲೂ ಚಿಕ್ಕ ಹುಡುಗಿನೇ. ಅಯ್ಯೋ, ಏನಾಯ್ತು? ಹೇ ಕಲ್ಯಾಣಿ, ನೀನ್ ಇಲ್ಲಿದ್ಯಾ ನನ್ ಸೊಸೆ? ನಿನ್ಗೋಸ್ಕರ ಹುಡುಕ್ತಾ ಇದ್ದೆ. ಮಂಗಳ ಸ್ನಾನಕ್ಕೆ ಟೈಮ್ ಆಗ್ತಾ ಇದೆ, ಬೇಗ ರೆಡಿ ಆಗೋ ಬಾ. ಯಾರ್ ಸೊಸೆ? ನನ್ ಹೆಸರು ಕಲ್ಯಾಣಿ. ನಿಮ್ ಮಗ ಇನ್ನು ನನ್ ಕುತ್ತಿಗೆಗೆ ತಾಳಿ ಕಟ್ಟಿಲ್ಲ. ಇಷ್ಟೆಲ್ಲ ಆದ್ಮೇಲೆ ನನ್ ಮಗ ತಾಳಿ ಕಟ್ಟಲ್ವಾ ಏನೋ? ನೀನು ನನ್ ಸೊಸೆ ಆಗದೆ ಇರ್ತೀಯಾ? ಏನೋ ಆಗಲ್ವೇನೋ? ಹಸಿ ಮಣೆ ಮೇಲೆ ಮದ್ವೆ ನಿಂತು ಹೋಗ್ಬೋದೋ ಏನೋ, ಯಾರಿಗ್ ಗೊತ್ತು? ಏನಮ್ಮ ಹೀಗೆ ಹೇಳ್ತಾ ಇದೀಯಾ? ನಾನು ಹೀಗೆ ಹೇಳ್ತೀನಿ, ನನ್ನ ಕಲ್ಯಾಣಿ ಅಂತಾನೆ ಕರಿಬೇಕು. ಏನೋ ಸಿದ್ದು, ಕಲ್ಯಾಣಿ ಹಾಗೆ ಹೇಳ್ತಿದ್ದಾಳೆ. ಏನಂದ್ಲಮ್ಮ? ನೀನ್ ಪ್ರೀತಿ ಮಾಡ್ತಿದ್ಯಾ ನಿಜ, ಆ ಹುಡುಗಿ ನಿನ್ನ ಪ್ರೀತಿಸ್ತಿದ್ದಾಳ ಇಲ್ವೋ? ನನ್ ಪ್ರೀತಿಯಿಂದ ನನ್ ಸೊಸೆ ಅಂತ ಕರೆದ್ರೆ ಜೋರಾಗಿ ನನ್ ಮೇಲೆ ಕೂಗಾಡಿ, ಯಾರ್ ನಿಮ್ ಸೊಸೆ, ಈ ಮದ್ವೆ ನಡೆಯುತ್ತಾ ಅನ್ನೋ ಗ್ಯಾರಂಟಿ ಇದೆಯಾ ಅಂತ ಕೇಳ್ತಿದ್ದಾಳೆ. ಅದು ಹೇಳೋ, ಇಷ್ಟಕ್ಕೂ ನೀವು ಪ್ರೀತಿಸ್ತಿದ್ದೀರೋ ಇಲ್ವೋ? ಅಮ್ಮ, ನಾನ್ ನಿನ್ ಮಗ, ದುಡ್ಡನ್ನೇ ಪ್ರೀತಿಸ್ತೀನಿ. ಅಷ್ಟಕ್ಕೂ ಆ ಹುಡುಗಿ ನನ್ ಪ್ರೀತಿಸಿದ್ರೆ ಏನು, ಪ್ರೀತಿಸಿಲ್ಲ ಅಂದ್ರೆ ಏನು? ಮದ್ವೆ ಖಂಡಿತವಾಗ್ಲೂ ನಡೆಯುತ್ತೆ. ಮದ್ವೆಗೂ ಮುಂಚೆ ನನ್ನ ಕೈಗೆ ಕೋಟಿ ವರದಕ್ಷಿಣೆ ದುಡ್ಡು ಬರುತ್ತೆ. ಅಷ್ಟೇ ಅಂತೀಯಾ? ಅಷ್ಟೇ ಅಮ್ಮ. ಮತ್ತೆ ಆ ಹುಡುಗಿನ ನಾನ್ ಪ್ರೀತಿಸೋದಂದ್ರೇನು? ಅಯ್ಯೋ ನನ್ ಮಗನೇ, ನಿನ್ಗೆಲ್ಲ ನನ್ ಬುದ್ಧಿನೇ ಬಂದಿದೆ. ಹೌದು, ಕೋಟಿಗೆ ಎಷ್ಟು ಸೊನ್ನೆ ಇರುತ್ತೆ? 7. 7?
ಮದ್ವೆಗ್ ಮುಂಚೆನೆ ಎಲ್ಲ ಕಿತ್ಕೊಂಡ್ಬಿಡೋಣ ಕಣೋ. ₹1 ಕೂಡ ಬ್ಯಾಲೆನ್ಸ್ ಬಿಡ್ದೇನೆ ತಗೊಳ್ಳೋಣಮ್ಮ. ಸಿದ್ದು 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 ಸಿದ್ದು, ನಿಮ್ಮ ಅಮ್ಮನ ಹತ್ರ ಏನ್ ಹೇಳ್ತಿದ್ಯಾ? ಏನಿಲ್ಲ ಅತ್ತೆ, ಅಮ್ಮ ವರದಕ್ಷಿಣೆ ದುಡ್ಡು ಬಗ್ಗೆ ಕೇಳ್ತಾ ಇದ್ಲು, ಅದಕ್ಕೆ ₹1 ಕಡಿಮೆ ಆಗದಿರೋ ಹಾಗೆ ಕೊಡ್ತಾರೆ ಅಂದೆ. ದುಡ್ಡಿಂದ ಏನಿದೆ ಮೀನಾಕ್ಷಮ್ಮ, ಎಷ್ಟು ಬೇಕಂದ್ರೂ ಅಷ್ಟು ಕೊಡ್ಬೋದು. ನಮಗ್ ಬೇಕಾಗಿರೋದು ಕಲ್ಯಾಣಿ ಸಂತೋಷವಾಗಿರೋದು.